डॉक्टरांनी पैशाच्या मोहाला बळी न पडता गरीब जनतेची आरोग्य सेवा केली तरच त्यांचे जीवन सार्थक ठरते. गरिबांना कमी खर्चात दर्जेदार आरोग्य सेवा मिळाली पाहिजे असे रुद्राक्षी मठाचे गुरुसिद्ध स्वामीजी यांनी सांगितले. बेळगावच्या सदाशिवनगर येथे कामाख्या डायग्नोस्टिक अँड रिसर्च लॅबचे उद्घाटन करताना ते बोलत होते. बेळगावमध्ये दर्जेदार आरोग्य सेवा दुर्मिळ झाली असून अनेक रुग्णांना शेजारच्या जिल्ह्यात जावं लागत आहे. त्यामुळे कमी खर्चात उपचार उपलब्ध व्हावेत असे त्यांनी नमूद केले. ಸಂಶೋಧನಾ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂತಹ ಸನ್ಮಾನ್ಯ ಡಿಸಿಪಿ ಶ್ರೀ ನಾರಾಯಣ ಬ್ರಹ್ಮಣಿ ಆದಿಯಾಗಿ ವೇದಿಕೆ ಬಗ್ಗೆ ಎಲ್ಲ ಗೌರವವಾದಂತಹ ವೈದ್ಯಾಧಿಕಾರಿಗಳೇ, ವೈದ್ಯರೇ, ಸುದ್ದಿ ಹಾಗೂ ಪೊಲೀಸರ ಮಿತ್ರರೇ, ಗೌರವಾನ್ವಿತ ಸಿಬ್ಬಂದಿ ವರ್ಗದ ಎಲ್ಲ ಗೌರವಕರೇ, ಈ ಸಮಾರಂಭ ಉಪಸ್ಥಿತಿರುವಂತಹ ಎಲ್ಲ ಶರಣೋತ್ಸವದಲ್ಲಿ ನಿಮ್ಮೆಲ್ಲರಿಗೂ ಶರಣೋತ್ಸವ. ಬೆಳಗಾವಿ ನಗರ ಬೆಳೆದಂಗೆಲ್ಲ ಜನಸಂಖ್ಯೆ ಬೆಳೀತಾ ಹೋಗ್ತಾ ಇದೆ. ಇತ್ತಿತ್ತಲಾಗಿ ಅನೇಕ ರೋಗ ರುಜಿನಗಳು, ವೈರಸ್ಗಳು ಬೆಳೆಯುತ್ತಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ವರ್ಷ, 2 ವರ್ಷದ ಹೊಸ ವೈರಸ್ಗಳು ಬರ್ತಾ ಇರುವುದು ಜನರಿಗೆ ಅವುಗಳ ತಕ್ಷಣ ಉಪಚಾರ ಮಾಡಿಸಲು ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಆರ್ಥಿಕ ತೊಂದರೆ, ಬೆಂಗಳೂರು, ಬಾಂಬೆ, ಬೇರೆ ಬೇರೆ ಹೋಗಬೇಕಾಗ್ತದೆ. ಅದಕ್ಕಾಗಿ ಜನರು ಅಲಕ್ಷ್ಯ ಮಾಡೋದ್ರಿಂದಾಗಿ ಇವತ್ತು ನಮ್ಮ ಜನರು ಬಹಳ ಸಾವಿಗೀಡಾಗ್ತಾ ಇದ್ದಾರೆ. ಆರ್ಥಿಕ ಒಂದು ಕಾರಣ, ನಿರಕ್ಷರ ಒಂದು ಕಾರಣ, ಬಡತನದ ಕಾರಣ. ಅದಕ್ಕೆ ಈ ಕಾಮಾಖ್ಯ ಸಂಶೋಧಕ ಪ್ರಯೋಗಗಳಲ್ಲಿ ಮಾಡಿದ ಮೂಲ ಉದ್ದೇಶ, ಯಾವುದೇ ಒಂದು ರೋಗದ ಚಿಕಿತ್ಸೆ ಮಾಡಬೇಕಾದ್ರೆ ಮುಂಬೈಗೆ, ಬೆಂಗಳೂರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಅಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳು ಕಡಿಮೆ ಬೆಲೆಯಲ್ಲಿ ಬಡವ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರಲ್ಲ, ಅವರೆಲ್ಲರೂ ಕೂಡ ಧನ್ಯವಾದಕ್ಕೆ ಪಾತ್ರರಾಗಿದ್ದಾರೆ ಎಂದು ಮಾತನ್ನ ನಿಜವಾಗಿ ವೈದ್ಯರು ಕೇವಲ ಹಣದ ಬೆನ್ನು ಹತ್ತಬಾರದು. ಯಾಕಂದ್ರೆ ಯಾವ್ದು ನಾನು ಬಹಳ ಸಲ ಹೇಳ್ತಿರ್ತೇನೆ, ನೀವು ವೈದ್ಯರು ವಿಶ್ವಾಸದಲ್ಲಿದ್ದಾಗ ನೀವು ಸತ್ತ ಮೇಲೆ ಜನರಿಗೆ ಗೌರವ ಕೊಡಬೇಕು, ನಿಮ್ಮನ್ನು ನಡೆಸಿ ಕಣ್ಣೀರು ತೆಗಿಬೇಕು. ಇವತ್ತು ನಮ್ಮ ಬೆಳಗಾವಿ ಬಹಳ ಡಾಕ್ಟರ್ಸ್ ಇದ್ದಾರೆ. ಇವತ್ತು ಅವರು ಎಲ್ಲರೂ ಕಂಡರು, ಎಲ್ಲರೂ ಕೂಡ ಕೈ ಮುಗಿತಾರೆ, ಅವ್ರನ್ನ ಸ್ಮರಣೆ ಮಾಡ್ತಾರೆ. ಹಾಗಾದಾಗ ಮನುಷ್ಯ ಜೀವನ ಸಾರ್ಥಕ ಆಗ್ತದೆ. ಇಲ್ಲಕ್ಕ ವೈದ್ಯರು ನೋಡಿದಾಗ ಹೋದಂದ್ರೆ ಅವ್ರ ಜೀವನ ಸಾರ್ಥಕ ಅಲ್ಲ, ಅವರ ಸಮಾಜ ಸೇವೆ, ಸಮಾಜ ಸೇವೆ ಅಲ್ಲ. ಅದಕ್ಕಾಗಿ ಹಣ ಗಳಿಸಬೇಕು, ಗಳಿಸಬಾರದು ಹೇಳೋದಲ್ಲ. ಜನರ ಪರಿಸ್ಥಿತಿನ ಅರಿತುಕೊಂಡು, ಜನರ ತೊಂದರೆ ಅರಿತುಕೊಂಡು ನಾವು ಆದಷ್ಟು ಜನರಿಗೆ ಸಹಾಯ ಆಗುವಂತ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ನಮ್ಮ ಹೆಸರು ಅಜರಾಮರ ಹೋಗ್ತದೆ. ಯಾಕಂದ್ರೆ ಇವತ್ತು ವೈದ್ಯಕೀಯ ಕಾರ್ಯ ಅಂದ್ರೆ ದೇವರ ಸೇವಿತಾಗಿರು. ರೋಗಿಗಳಲ್ಲಿ ನೀವು ದೇವರನ್ನಾಗಿ ಕಾಣಬೇಕು, ಅವರಿಗೆ ಎಲ್ಲ ರೀತಿ ಸೌಲಭ್ಯ ಕೊಡೋ ಪ್ರಯತ್ನ ಮಾಡಬೇಕು. ಇವತ್ತು ನಿಮ್ಮ ಕಾರ್ಡ್ಗಳ ಬಗ್ಗೆ ನೀವು ಹೇಳಿದ್ರಿ, ಬಹಳ ಒಳ್ಳೆ ಕಾರ್ಯಗಳು. 30% ಡಿಸ್ಕೌಂಟ್ ಕೊಡೋದು ಮಾಡಿದಾರಲ್ಲ, ಇದು ಬಹಳ ಒಳ್ಳೆ ಕಾರ್ಯ. ಯಾರು ಮಾಡೋದಲ್ಲ ಇದನ್ನ ನೀವು ಕಾಮಾಖ್ಯ ಡಯಾಗ್ನೋಸ್ಟಿಕ್ ಮಾಡಿದಾರಲ್ಲ, ಬಹಳ ಒಳ್ಳೆ ಕಾರ್ಯ ಮಾಡಿದಿರಿ. ಇಲ್ಲಿ ಎಲ್ಲ ಸೌಲಭ್ಯಗಳನ್ನ ಅಡ್ಡಾಡಿ ಬಂದೆ, ಬಹಳ ಸ್ವಚ್ಛದ, ಬಹಳ ಕ್ಲೀನದ. ಇಲ್ಲಿರುವಂತ ವೈದ್ಯರೆಲ್ಲರೂ ಕೂಡ ಅನುಭವಗಳಿದ್ದಾರೆ, ಸಾಕಷ್ಟು ಅನುಭವ ಪಡೆದವರಿದ್ದಾರೆ. ಮತ್ತು ಇಲ್ಲಿ ಸಿಬ್ಬಂದಿ ವರ್ಗಗಳು ಕೂಡ ಬಹಳ ಚೆನ್ನಾಗಿದ್ದಾರೆ. ಮತ್ತು ಇದಕ್ಕಿರುವಂತಹ ಡೈರೆಕ್ಟರ್ ಕೂಡ ನಮ್ಮ ಅನಿಲ್ ಪಾಟೀಲ್ ಅವರು ಫೈನಾನ್ಸಿಂಗ್. ಇವತ್ತು ನನ್ನ ಆರೋಗ್ಯ ಸರಿ ಇಲ್ಲ,
ಆದ್ರೆ ಅನಿಲ್ ಪಾಟೀಲ್ ಅವರು ಬಹಳ ವರ್ಷದಿಂದ ನನಗೆ ಅವ್ರ ಫೈನಾನ್ಸ್ ಓಪನಿಂಗ್ ಆಯ್ತು, ಅವ್ರ ಮನಿ ಗೃಹ ಪ್ರವೇಶ ಆಯ್ತು, ಅವ್ರದ್ದು ಏನೇ ಇದ್ರು ಕೂಡ ಯಾವ ಕಾರ್ಯಕ್ರಮನ ನಾನು ಬಿಟ್ಟು ಮಾಡಿಲ್ಲ. ಅವರು ಅವರ ಅಭಿಮಾನದ ಬಗ್ಗೆ, ಅವ್ರ ಪ್ರೀತಿಯ ಮೇಲೆ ಕಾರ್ಯಕ್ರಮ ತಗೊಂಡು ನಾನು ಇವತ್ತಿಗೆ ಬಂದು ಉದ್ಘಾಟನೆ ಮಾಡಿದೆ. ಬಹಳ ಸಂತೋಷ ಆಯ್ತು ನನಗೆ. ಯಾಕಂದ್ರೆ ಒಂದೊಂದು ಡೈವರ್ಸ್ಗೆ ಎಲ್ಲಿ ಹೋಗ್ಬೇಕಾಗ್ತದಪ್ಪ, ಬಡವರು ಸಾಧ್ಯ ಆಗೋದಿಲ್ಲ. ಎಲ್ಲ ರೋಗಗಳು ಚಿಕಿತ್ಸೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ವರ್ಷಕ್ಕೊಂದ್ಸಲ ಕಾರ್ಮಿಕರು ಕೂಡ ಬಂದು ಇಲ್ಲಿ ತಮ್ಮ ಚಿಕಿತ್ಸೆಯನ್ನು ಪಡೆಯುವಂತಹ ವ್ಯವಸ್ಥೆ ಮಾಡಿದ್ದಾರೆ. ಅಂದ್ರೆ ಸಮಾಜ ಉಪಯೋಗ ಆಗುವಂತ ಎಲ್ಲ ಕಾರ್ಯಕ್ರಮಗಳನ್ನ ಈ ಕಾಮಾಖ್ಯ ಲೇಔಟ್ ಹಮ್ಮಿಕೊಂಡಿರುವುದು ಬಹಳ ಸಂತೋಷ. ಇದೇ ರೀತಿಯಾಗಿ ಈ ಸಂಸ್ಥೆ ಜನಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬೆಳಗಾವಿಯಲ್ಲಿ ಎಲ್ಲ ಜನರಿಗೂ, ಶ್ರೀಮಂತರು, ಮಧ್ಯಮ ವರ್ಗ, ಬಡ ಜನರಿಗೆ ಅನುಕೂಲವಾಗದಂತ ನಾನು ಹಾರೈಸ್ತಾ ಇದ್ದೇನೆ. ಮತ್ತೊಮ್ಮೆ ಇಲ್ಲಿ ಸಿಬ್ಬಂದಿ ವರ್ಗದವರಿಗೆ, ವೇದಿಕೆ ಎಲ್ಲ ಗೌರವ ವೈದ್ಯರಿಗೆ, ಕಾರ್ಯಕರ್ತರಿಗೆ ನನ್ನ ಅನಂತ ಧನ್ಯವಾದಗಳು ಹೇಳಿ ನನ್ನ ಮಾತು ಕೊಡ್ತಾ ಇದ್ದೇನೆ. यावेळी जिल्हा आरोग्य अधिकारी डॉक्टर IP गडाद म्हणाले की KLE मध्ये गेल्यावर खिसा रिकामा होतो अशी लोकांची धारणा असताना एका छताखाली सर्व सुविधा उपलब्ध करून देण्याचा हा प्रयत्न स्तुत्य आहे. ಈ ಒಂದು ವೇದಿಕೆಯನ್ನು ಅಲಂಕರಿಸಿದಂತ ಸನ್ಮಾನ್ಯ ಬರ್ಮನ್ ಸಾಹೇಬ್ರೆ, ಕಿರಣ್ ಪಾಟೀಲ್ ಅವರೇ, ಶಶಿಕಾಂತ್ ಅವರೇ, ಜಂಗಿಲಿ ಅವರೇ, ನಮ್ಮ ಮಗಳಾದಂತ ಸುರೇಶ್ ಮೇದಾರ ಮಗಳಾದಂತ ಪ್ರೀತಿ ಅವರೇ, ಹಾಗೂ ಇನ್ನಿತರ ಎಲ್ಲ ಅವರೇ, ಎಲ್ಲ ಗಣ್ಯಮಾನ್ಯರೇ ಹಾಗೂ ಎಲ್ಲ ಗೌರವಾನ್ವಿತರೇ, ನಾನು ಪೂಜ್ಯರ ಜೊತೆ ಮೇಲೆ ಒಂಚೂರು ಲಾಭೆಲ್ಲ ಓಡಾಡ್ಬೇಕಾದ್ರೆ ಅಜ್ಜವ್ರು ಒಂದ್ ಮಾತು ಕೇಳಿದ್ರು ನನಗೆ, ಇಲ್ಲಿ ಎಲ್ಲ ಆಗ್ತಾವಲ್ರಿ ಅಂತೇಳಿ, ಎಲ್ಲ ಟೆಸ್ಟ್ ಆಗ್ತಾವಿಲ್ಲ. ಯಾಕಂತ ಕೇಳ್ತಾ ಇದಾರೆ ಅಂದ್ರೆ, ಸಾಕಷ್ಟು ನಮ್ಮ ಜನಕ್ಕೆ ಕೇಳಿಗೆ ಹೋದ್ರೆ ಪೂರ ಕಿಸೆನ ಖಾಲಿ ಆಕತ್ತ ಅನ್ನೋದೊಂದು, ಇನ್ನೊಂದು ಸಲ ಪೂರ ಅಂಜಿ ಇಲ್ಲ KMC ಹೋಗಂತಾರೋ, ಬೆಂಗಳೂರು ಹೋಗಂತಾರೋ, ಮುಂಬೈ ಹೋಗಂತಾರೋ. ಅದು ಟೆಸ್ಟ್ ಬರೋ ಹೊತ್ತಿಗೆ ಅಂದ್ರೆ 8 ದಿನ ಆಗ್ಬಿಡುತ್ತೆ. ಆ ಒಂದು ಅಂಜಿಕೆಗೆ ಪೂಜ್ಯರ ಆ ರೀತಿ ಕೇಳ್ತಾ ಇದ್ರು. ನಾ ಇದನ್ನ ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ, ಖಂಡಿತವಾಗ್ಲೂ ಈಗ ದಿನ ಬದಲಾಗ್ತಾ ಇದ್ದಾವೆ. ಈಗ ನಾವು ಒಂದು 35 ವರ್ಷಗಳ ಹಿಂದೆ ಏನ್ ನೋಡ್ತಾ ಇದ್ವಿ, ಆಗಿನ ಜಡ್ಗಳು ಕಡಿಮೆ ಇದ್ವು. ಆಗಿನ ರೋಗಗಳನ್ನೆಲ್ಲ ನಾವು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಮೇಲೆ ಡಯಾಗ್ನೋಸಿಸ್ ಮಾಡ್ತಾ ಹೋಗ್ತಾ ಇದ್ವಿ. ನಮ್ಗೆ ಇವನ್ ಅವಾಗ CT ಸ್ಕ್ಯಾನ್ ಅಂದ್ರೆ ಅವೆಲ್ಲ ಲಂಡನ್ ನಮ್ಗೆಲ್ಲ, ನಾವು ಅಮೇರಿಕದಾಗ ನಾವು ಅದನ್ನ ಓದ್ತಾ ಇರ್ಲಿಲ್ಲ ಕೂಡ. ಅವಾಗ ನಮ್ಗೆ ಸಿಗೋದಿಲ್ಲ ಬಿಡುತ್ತೆ. ಆದ್ರೆ ಇವಾಗ ಪ್ರತಿಯೊಂದಕ್ಕೂ ಕೂಡ MRI, CT ಸ್ಕ್ಯಾನ್ ಬಿಡ್ರಿ, MRI ಬಂದಿದೆ. ಈಗ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಎಲ್ಲ ಆಗ್ತಾ ಇದೆ, RT-PCR ಎಲ್ಲ ಮಾಡ್ತಾ ಇದ್ದಾರೆ. ವೈರಸ್ಗಳು ಬಾಳ ಬಂದಾವಂತೆ, ಸಿಕ್ಕಾಬಿಟ್ಟೆ ದಿನ ಒಂದಕ್ಕೂ ಅವರು. ಈಗ ಮತ್ತೀಗ ನಮ್ಮ ಮಾಧ್ಯಮ ಮಿತ್ರರು ಎಬೋಲಾ ಬಗ್ಗೆ ಕೇಳಕ್ ಶುರು ಮಾಡ್ತಾರೆ. ಈಗ ಅದು ಎಲ್ಲ ಇರ್ತದೆ, ನಮ್ಮ ದೇಶಕ್ಕೆ ಕಾಲಿಟ್ಟಿರೋದಿಲ್ಲ. ಆದ್ರೂ ಕೂಡ ಕೆಲವೊಂದು ಡಯಾಗ್ನೋಸಿಸ್ ಅತಿ ಅವಶ್ಯ ಆಗ್ತವು. ನಾನು ಒಬ್ಬ ಸಾರ್ವಜನಿಕ ಈ ಆರೋಗ್ಯ ಕ್ಷೇತ್ರದಲ್ಲಿ ಇರೋದ್ರಿಂದ ನಾನು ನೋಡ್ತಾ ಇದ್ದೇನೆ, ಸಾಕಷ್ಟು ಬಡವರಿಗೂ ಕೂಡ ಹೆಲ್ಪ್ ಆಗ್ತು. ಪಾಟೀಲ್ ಹೇಳ್ತಾ ಇದ್ರು, ನಾವು ಒಂದು ಕಾರ್ಡ್ ಮಾಡಿದೀವಿ, ಅವ್ರಿಗೂ ಅನುಕೂಲ ಆಗುತ್ತೆ. ಇದು ಒಂದು ಸಂತೋಷದಾಯಕ ವಿಷಯನೇ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಬರೀ ಸರ್ಕಾರಿ ಒಂದೇ ಅಲ್ಲ, ಸರ್ಕಾರಿ ಒಂದು 45% ಆದ್ರೆ 55% ನಮ್ ಪ್ರೈವೇಟ್ ವೈದ್ಯಕೀಯ ಸೇವೆ ನೀಡ್ತಾ ಇದೆ. ಅಂದ್ರೆ ಈಗ ನಾವು ಪ್ರೈವೇಟ್ ಅಲ್ಲಿ ಬಿಟ್ಟು ಅಂತಂದ್ರೆ ನಮ್ಮ ಜನರಿಗೆ ಪೂರ್ತಿಯಾಗಿ ಆರೋಗ್ಯ ಸೇವೆ ನೀಡೋಕೆ ಸಾಧ್ಯ ಇಲ್ಲ ಅನ್ನುವಂತ ಮಟ್ಟದಲ್ಲಿ ಬಡವರಿಗೆ ಕೈಗೆಟುಕುವ ದರದಲ್ಲಿ ಪೂಜ್ಯರು ಹೇಳಿದಂಗೆ ಅವರಿಗೆ ಹೊರೆಯಾಗದಂತೆ, ಆರ್ಥಿಕ ಹೊರೆಯಾಗದಂತೆ ತಾವೆಲ್ಲರೂ ಕೂಡ ಒಂದು ಬೆಳಗಾವಿ ಜನತೆಗೆ ಅತ್ಯುತ್ತಮ ಆರೋಗ್ಯ ಸೇವೆ ನೀಡುವಲ್ಲಿ ತಮ್ಮ ಮಾತ್ರ ಸೇವೆಯನ್ನ ನೀಡ್ತೀರಿ. ಮುಂದೆಲ್ಲ ತಮಗೆ ತಾವು ಕೂಡ ಉತ್ತರೋತ್ತರವಾಗಿ ಬೆಳೆದು ಒಂದು ಒಳ್ಳೆಯ ಅಭಿವೃದ್ಧಿಯನ್ನ ಈ ಕಾಮಾಖ್ಯ ಸಂಸ್ಥೆ ಬೆಳೆಸಲಿ ಅಂತ ಆಶಿಸ್ತಾ, ಈ ಒಂದು ಸಮಾರಂಭಕ್ಕೆ ನನ್ನನ್ನು ಆತ್ಮೀಯವಾಗಿ ಕರೆದು ಈ ಒಂದು
ಸಮಾರಂಭದಲ್ಲಿ 2 ಮಾತುಗಳನ್ನ ಹೇಳಲು ಅವಕಾಶ ನೀಡಿದಂತ ಎಲ್ಲರಿಗೂ ವಂದನೆಗಳು. डीसीपी नारायण बर्मणी यांनी सांगितले की कोरोना काळानंतर क्वालिटी टेस्ट, इकॉनॉमी क्लास टेस्ट तसेच घरपोच सेवा उपलब्ध होणे ही अत्यंत सोयीची बाब आहे. ಕಾಮಾಖ್ಯ ಸಂಸ್ಥೆಯ ಎಲ್ಲ ಸದಸ್ಯರೇ, ನಿರ್ದೇಶಕರೇ ಹಾಗೂ ಇಲ್ಲಿ ಹಾಜರಿರುವ ಅಭಿಮಾನಿ ಕಾಮಾಖ್ಯ ಸಂಸ್ಥೆಯ ಫಲಾನುಭವಿಗಳೇ, ಇನ್ನು ಪೊಲೀಸ್ ಅಧಿಕಾರಿ ಏನ್ ಮಾತಾಡ್ಬೋದು, ಡಾಕ್ಟರ್ ಹೇಳಿದ್ರು ಮತ್ತು ಸಂಘ ಆಶ್ವಾಸನೆ ಮಾಡಿದ್ರು, ಸಹೋದರಿ ಸ್ವಂತ ಹೇಳಿದ್ರು ಮಾತಾಡ್ಬೇಕಂತೇಳಿ. ಪೊಲೀಸರು ಮಾತಾಡೋಕ್ಕಿಂತಲೂ ಕೆಲಸ ಮಾಡೋದು ಜಾಸ್ತಿ ಇರ್ತದ. ಆದ್ರೂ ಕೂಡ 3 ವಿಷಯ ವಿಶೇಷವಾಗಿ ಮೊನ್ನೆ ಅನಿಲ್ ಪಾಟೀಲ್ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದಾಗ ಚರ್ಚೆ ಮಾಡಿದ್ದು ನನಗೆ ಬಹಳ ಇಂಪ್ರೆಸ್ ಆದದ್ದು ಮತ್ತು ಹತ್ತಿರವಾಗಿ ಅನಿಸಿದ್ದು. ಈಗೆಲ್ಲ ಕೊರೋನಾ ನಂತರ ಬಹಳಷ್ಟು ಜನ ನೀವೆಲ್ಲ ನೋಡಿದಿರಿ, ಟೆಸ್ಟ್ಗಳು ಯಾವ ತರ ಟೆಸ್ಟ್ಗಳು ಆಗ್ತಾವು, ಅದ ರಿಪೋರ್ಟ್ಸ್ ಹೆಂಗ್ ಬರ್ತಾವು, ಕೆಲವೊಂದಿಷ್ಟೆಲ್ಲ ರಿಪೋರ್ಟ್ಸ್ ಬಗ್ಗೆನೂ ಕೂಡ ಬಹಳಷ್ಟು ವ್ಯತ್ಯಾಸಗಳು ಇರ್ತಿದ್ವು. ಈ ಸಂಸ್ಥೆ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳ್ಳೋದು, ಮಾತಾಡೋದ್ರ ಬಗ್ಗೆ ಶ್ರೀಕಾಂತ್ ಅವ್ರ ಜೊತೆ ಮಾತಾಡೋದ್ರ ಜೊತೆಗೂ ತಿಳ್ಕೊಳ್ಳೋದು 3 ವಿಷಯಗಳು. ಒಂದು, ಕ್ವಾಲಿಟಿ ಟೆಸ್ಟ್ ಆಗ್ತದೆ, ಒಳ್ಳೆ ರಿಪೋರ್ಟ್ಸ್ ಸಿಗ್ತದೆ, ಸಮಯಕ್ಕೆ ಸಿಗ್ತದೆ. ಮತ್ತೆಲ್ಲ ಟೆಸ್ಟ್ ಆದ ನಂತರ ಬಾಂಬೆಗೋ ಹುಬ್ಳಿಗೇನೋ ಇಲ್ಲಿ ಬೆಂಗಳೂರು ಕಳಿಸ್ಕೊಡ್ಬೇಕಾದಂತ ಅವಕಾಶ ಇಲ್ಲ. ಬಹಳಷ್ಟು ಟೆಸ್ಟ್ ಬೆಳಗಾವಿಯಲ್ಲಿ ಸುತ್ತಮುತ್ತ ಪರಿಸರದಲ್ಲಿ ಆಗಲಾರುವಂತ ಟೆಸ್ಟ್ NABL ಅಪ್ರೂವ್ಡ್ ಟೆಸ್ಟ್ ಆಗ್ತದೆ. ಅಂದ್ರೆ ಒಂಥರ ಕ್ವಾಲಿಟಿ ಟೆಸ್ಟ್ ಸಿಗೋದು ಒಂದು. ಮತ್ತು ಇನ್ನೊಂದು, ಅಕಾಡೆಮಿಕ್ ರೇಟ್ ನಲ್ಲಿ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಜನರಿಗೆ ಆರೋಗ್ಯದ ಪರೀಕ್ಷೆ. ಯಾಕಂದ್ರೆ ಯಾವ್ದಾದ್ರು ಕೂಡ ಹೆಲ್ತ್ ಇಶ್ಯೂಸ್ ಬರ್ಬೇಕಂತ ಏನಿಲ್ಲ. ಇವಾಗ ಎಲ್ಲ ಗೊತ್ತಿದೆ, ಕೊರೋನಾ ನಂತರ ಈಗಿನ ಜನಾಂಗಕ್ಕೆ ನಾವು ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಪ್ರತಿಯೊಬ್ಬರು ಕೂಡ ಏನಿದ್ರು ಕೂಡ 6 ತಿಂಗಳಿಗೆ ವರ್ಷಕ್ಕೊಂದ್ಸಲ ಟೆಸ್ಟ್ ಮಾಡೋದು ಬರ್ತದೆ. ಯಾವ್ದಾದ್ರು ಇದು ಬಂತು ಅಂದ್ರೆ 6 ತಿಂಗಳು ಟೆಸ್ಟ್ ಮಾಡಬೇಕು, ಏನಿಲ್ಲ ಅಂದ್ರೂ ವರ್ಷಕ್ಕೊಂದು ಟೆಸ್ಟ್ ಮಾಡ್ಬೇಕು. ಬೇರೆಯವ್ರು ನೋಡಿ ಏನಾದ್ರು ನಮ್ಗೊಂದು ಸಡನ್ ಆಗಿ ಏನಾದ್ರು ತೊಂದರೆ ಆಗಬಾರಪ್ಪ ಅಂತ ಕೂತ್ರೆ ನಮ್ಗೆಲ್ಲರಿಗೂ ಕೂಡ ಎಂಜೈಟಿ ಮತ್ತು ಇನ್ಸೆಕ್ಯೂರಿಟಿ ಫೀಲಿಂಗ್ ಇರ್ತದ, ಹಿಂಗ ಮಾಡ್ತಿರ್ತದ. ಕ್ವಾಲಿಟಿ ಟೆಸ್ಟ್ ಪ್ಲಸ್ ಇಲ್ಲೇ ಅವೈಲೇಬಲ್, ಲೋಕಲ್ ಅವೈಲೇಬಲ್ ಮತ್ತು ನಿಮ್ಮ ಮನೆಗೆ ಬಂದು ಟೆಸ್ಟ್ ಮಾಡುವಂತದ್ದು ಕೂಡ ಫೆಸಿಲಿಟಿ ಇಟ್ಟಿದ್ದಾರೆ. ಇದೊಂದು ವೈಶಿಷ್ಟ್ಯತೆ. ಕ್ವಾಲಿಟಿ ಟೆಸ್ಟ್ ಆಯ್ತು, ಅಕಾಡೆಮಿಕ್ ರೇಟ್ ನಲ್ಲಿ ಆಯ್ತು, ನಿಮ್ಮ ಮನೆಗೆ ಬಂದ ಅದು ಆರೋಗ್ಯ ನಿಮ್ಮ ಮನೆ ಬಾಗಿಲಿಗೆ ಅಂತ ಇರ್ತಲ್ಲ, ಆ ತರ ಸೇವೆ ಮಾಡ್ಲಿಕ್ಕೆ ಎಲ್ಲ ಅವ್ರ ತಂಡದವರೆಲ್ಲ ಪಾಟೀಲ್ ಮತ್ತು ಸ್ನೇಹಿತರು ಶ್ರೀಕಾಂತ್ ಅವ್ರೆಲ್ಲ ಕೂಡ ಕೊಡ್ತಾ ಇದ್ರು. ಬಹಳ ಅವಶ್ಯಕತೆ ಅದ. ಈ ಭಾಗ ಬೆಳಗಾವಿ ಬೆಳೀತಾ ಇದೆ. ಬೆಳಗಾವಿ ಗಡಿಭಾಗದ ಪ್ರದೇಶ ಆಗಿರೋದ್ರ, ಗೋವಾ, ಮಹಾರಾಷ್ಟ್ರ, ಕರ್ನಾಟಕಕ್ಕೆ ಗಡಿಭಾಗದ ಪ್ರದೇಶ ಆಗಿರೋದ್ರಿಂದ ಬಹಳಷ್ಟು ಆರೋಗ್ಯ ಸೇವೆಗಳು ಮೊದಲೆಲ್ಲ ನಾವೆಲ್ಲ 30-40 ಇಯರ್ಸ್ ಸಣ್ಣದೇ ಇದ್ದರೂ ಕೂಡ ಜೋರಾಗಿ ಕೆಮ್ಮಿದ್ರು ಕೂಡ ಮೆರೆಸ್ ಹೋಗ್ತಾ ಇದ್ವಿ. ಇಲ್ಲಿ ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಆಗಿದಾವು. ಎಲ್ಲ ವೈದ್ಯಾಧಿಕಾರಿಗಳು, ನುರಿತ ವೈದ್ಯಾಧಿಕಾರಿಗಳು, ಎಲ್ಲ ಆರೋಗ್ಯ ವಿಷಯದಲ್ಲೂ ಕೂಡ ನುರಿತ ವೈದ್ಯಾಧಿಕಾರಿಗಳು ಬೆಳಗಾವಿಯಲ್ಲಿ ಒಳ್ಳೆ ಒಳ್ಳೆ ಆಸ್ಪತ್ರೆಗಳಾಗಿದ್ದಾವೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು. ಜೊತೆಗೆ ಟೆಸ್ಟ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇರ್ತದೆ. ಕ್ವಾಲಿಟಿ ಟೆಸ್ಟ್ ಬೇಕಾಗಿರ್ತದೆ. ಸುಮ್ಮನೆ ಯಾವ್ದೋ ಒಂದು ಸರ್ಟಿಫಿಕೇಟ್, ಯಾವ್ದೋ ಒಂದು ಬ್ಲಡ್ ಟೆಸ್ಟ್ ಮಾಡಿ ಅದು ಏನಾದ್ರು ಇಶ್ಯೂಸ್ ಬಂದು ಅಂತಂದ್ರೆ 2 ಕಡೆ ಟೆಸ್ಟ್ ಮಾಡಿದ್ರೆ 2 ಕಡೆ ಕೂಡ ವ್ಯತ್ಯಾಸ ಹೋದ್ರೆ ಡಾಕ್ಟರ್ಗಳು ಚೇಂಜ್ ಮಾಡುವಂತ ಪರಿಸ್ಥಿತಿ ಬರ್ತದೆ. ಆ ನಿಟ್ಟಿನಲ್ಲಿ ಕಾಮಾಖ್ಯದವರು ಬೆಳಗಾವಿ ಮತ್ತು ಬೆಳಗಾವಿ ಪರಿಸರದಲ್ಲಿ ಬೆಳಗಾವಿ ಜಿಲ್ಲೆಯ ಜನರಿಗೆ ಒಳ್ಳೆಯ ಆರೋಗ್ಯ ಕೊಡುವ ನಿಟ್ಟಿನಲ್ಲಿ ಸಂಸ್ಥೆಯನ್ನು ಬೆಳಿಬೇಕು. ಜೊತೆಗೆ ಜಿಲ್ಲೆ ಮತ್ತು ಗಡಿಭಾಗದ ಪ್ರದೇಶಗಳಲ್ಲಿ ಜನರಿಗೆ ಒಳ್ಳೆ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ಮಾಡೋದು. ಯಾಕಂದ್ರೆ ಬೇರೆ ರಂಗದಲ್ಲಿ, ಬೇರೆ ಉದ್ಯಮದಲ್ಲಿ ಯಶಸ್ವಿ ಈ ಕಾಮಾಖ್ಯದವರು 4 ಜನ ಏನ್ ಡೈರೆಕ್ಟರ್ಸ್ ಬೇರೆ ಬೇರೆ ಫೀಲ್ಡ್ ನಲ್ಲಿ ಎಲ್ಲ ಸಕ್ಸಸ್ಫುಲ್ ಉದ್ಯಮಿಗಳು. ಅದು ಉದ್ಯಮ ಅಂತ ತಿಳ್ಕೊಳ್ಬೇಡ, ಆರೋಗ್ಯ ಸೇವೆ ಒಂದು ಸೇವೆ ಮಾಡಿಕೊಡುವ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಪ್ರಯತ್ನ ಮಾಡಬೇಕು. ಜೊತೆಗೆ ಸಂಸ್ಥೆ ಕೂಡ ಬೆಳೆಯಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮ ಬರ್ಲಿಕ್ಕೆ ಬಂಧುವಂತೆ ತಮ್ಮ ಜೊತೆ ಕೆಲವೊಂದು ಜನ ಇರ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಂಘಟಕರಿಗೂ ಕೂಡ ಧನ್ಯವಾದ ಮುಗಿಸ್ತಾ ಇದ್ದೀನಿ. ಬಂಧುಗಳಿಗೆ. विनोद कोलकार, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.